ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತು ನಾನು ನಾಳಿನ ಎಪಿಸೋಡ್ ಗೌರಿ ಕಲ್ಯಾಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ, ಬನ್ನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರೀಲೇಬೇಡಿ. ಇನ್ನು ಪ್ರಾರಂಭದಲ್ಲಿ ಮೋನಿಕಾ ಎಲ್ಲ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬರ್ತಾರೆ. ಅದನ್ನು ನೋಡಿ ಗೌರಿ ಕೇಳ್ತಾರೆ, ಅಕ್ಕ ಎಲ್ಲೋಗಿದೆ, ಏನಿದೆಲ್ಲ, ಅಷ್ಟಕ್ಕೂ ನೀನೇನಾದರೂ ಈ ಮನೆಗೆ ಹೋದರೆ ಖಂಡಿತವಾಗ್ಲೂ ಮನೆಯವರೆಲ್ಲ ತುಂಬ ಕೋಪ ಮಾಡ್ಕೊತಾರೆ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ಮೋನಿಕಾ ಹೇಳ್ತಾರೆ, ಯಾಕೆ ಗೌರಿ ಏನಾಯಿತು, ಒಳಗಡೆ ಹೋಗೋ ಅಧಿಕಾರ ನಿನ್ನ ಥರ ನನಗೂ ಕೂಡ ಇದೆ, ನೀನು ಹೇಗೆ ಈ ಮನೆ ಸೊಸೆನ, ನಾನು ಈ ಮನೆ ಸೊಸೆ ಅಂತ ಮೋನಿಕಾ ಹೇಳ್ತಾರೆ. ಅಷ್ಟಕ್ಕೂ ಮನೆಯವ್ರು ಯಾರಾದರೂ ಏನಾರ ಯಾಕೆ ಹೇಳ್ತಾರೆ, ಯಾರೂ ಹೇಳಲ್ಲ, ನೀನೇ ಬೇಕು ಅಂತ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆಯಾ, ಮನೆಯಲ್ಲಿ ಯಾರೂ ಏನೂ ಹೇಳಲ್ಲ, ನಿನಗಿಷ್ಟ ಬಂದ ಹಾಗೆ ನೀನೇ ಏನೇನೋ ಅನ್ಕೋಬೇಡ ಗೌರಿ ಅಂತ ಹೇಳಿಬಿಟ್ಟು ಮೋನಿಕಾ ಮನೆ ಒಳಗಡೆ ಬರ್ತಾರೆ. ಆಗ ಸರಿತಾ ಹೇಳ್ತಾರೆ, ನಿಂತ್ಕೊ ಮೋನಿಕಾ, ಎಲ್ಲೋಗಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಮೋನಿಕಾ ಇದ್ದವರು ಹೇಳ್ತಾರೆ, ಯಾಕತೆ ಏನಾಯಿತು ಅಂತ ಕೇಳ್ತಾರೆ. ಸರಿತಾ ಇದ್ದವರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ಏನು ಅಂದ್ಕೊಂಡಿದ್ಯಾ ಮೋನಿಕಾ, ನಿನ್ನನ್ನು ನಿನಗಿಷ್ಟ ಬಂದ ಹಾಗೆ ಬರ್ಬೋದು, ಇಷ್ಟ ಬಂದ ಹಾಗೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ಯಾ, ಆಶಾ ಹತ್ರ ಆ ಥರ ಎಲ್ಲ ಯಾಕೆ ಮಾತಾಡಿದ್ಯಾ, ಅದು ಅಲ್ಲದೆ ಆಶಾ ಹತ್ರ ಆ ಥರ ಯಾಕೆ ಮಾತಾಡಿದ್ಯಾ, ನಮ್ಮ ಮನೆ ಗೌರವ ಅಂದರೆ ಏನು ಅಂತ ನಿನಗೆ ಗೊತ್ತಿದೆಯಾ, ನಮ್ಮ ಮನೆಯವ್ರ ಬಗ್ಗೆ ಹೊರಗಡೆ ಜನ ಎಷ್ಟು ಗೌರವದಿಂದ ಮಾತಾಡ್ತಾರೆ ಗೊತ್ತಾ ಅಂತ, ನಮ್ಮ ಮನೆ ಗೌರವನ ನೀನು ಬೀದಿ ಪಾಲು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಅದು ಅಲ್ಲದೆ ಇವಾಗ ಈ ರೀತಿ ಡ್ರೆಸ್ ಬೇರೆ ಮಾಡ್ಕೊಂಡಿದ್ಯಾ ಅಂತ ಸರಿತಾ ಕೇಳ್ತಾರೆ. ಅದಕ್ಕೆ ಮೋನಿಕಾ ಹೇಳ್ತಾರೆ, ನಾನೇನು ಮಾಡಿದೆ ಅತ್ತೆ, ಹೊರಗಡೆ ಜನ ನನ್ನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಹೊಗಳಿದ್ರು ಗೊತ್ತಾ, ಇದೆಲ್ಲ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಒಂದ್ಸರಿ ನೀವು ಹೊರಗಡೆ ಬಂದು ನೋಡಿ ಅತ್ತೆ, ಎಲ್ಲರೂ ಕೂಡ ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಿದ್ರು, ತುಂಬ ಖುಷಿಯಿಂದ ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರು, ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹೊಗಳಿದ್ರು ಗೊತ್ತಾತೆ ಅಂತ ಮೋನಿಕಾ ಹೇಳ್ತಾರೆ. ಅದಕ್ಕೆ ಸರಿತಾ ಹೇಳ್ತಾರೆ, ಸಾಕು ನಿಲ್ಲಿಸು ಮೋನಿಕಾ, ತುಂಬ ಖುಷಿಯಿಂದ ಮಾತಾಡ್ತಿದ್ರು, ತುಂಬ ಹೊಗಳ್ತಾ ಇದ್ರು ಅಂತ ನೀನು ಹೇಳ್ಬೋದು ಅಷ್ಟೇ, ಆದರೆ ನೀನು ಈ ಮನೆ ಸೊಸೆ ಅಂದ ತಕ್ಷಣವೇ ಅವರೆಲ್ರಿಗೂ ಆಶ್ಚರ್ಯ ಆಗುತ್ತೆ, ಈ ಮನೆ ಸೊಸೆಯಾಗಿ ನೀನು ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸರಿತಾ ಕೇಳ್ತಾರೆ. ಅದರಲ್ಲೂ ಆಶಾ ಇದ್ದಾರಲ್ಲ, ಅವ್ರು ಕೇಳಿದ್ದಕ್ಕೆ ಎಷ್ಟೆಲ್ಲ ಮಾತಾಡಿದ್ಯಾ ನೀನು, ಈ ಥರ ಯಾಕೆ ಮಾತಾಡಿದೆ ಅವ್ರ ಹತ್ರ ಅಂತ ಸರಿತಾ ಕೇಳ್ತಾರೆ. ಅದಕ್ಕೆ ಮೋನಿಕಾ ಇದ್ದರು, ಓಹೋ ಆಗಲೇ ಅತ್ತೆ ಎಲ್ಲ ಹೇಳ್ಬಿಟ್ಟಿದ್ದಾರಾ, ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನು ಹೇಳಿರ್ತಾರೆ ಬಿಡಿ, ಮತ್ತೆ ಯಾಕೆ ನನ್ನನ್ನು ಕೇಳ್ತಾ ಇದ್ದೀರಾ ಅಂತ ಮೋನಿಕಾ ಸರಿತಾ ಕೇಳ್ತಾರೆ. ಅದನ್ನು ಕೇಳಿ ಗೌರಿ ಹೇಳ್ತಾರೆ, ಅಕ್ಕ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತಾ ನಿನಗೆ, ಯಾಕೆ ಏನಾಗಿದೆ ನಿನಗೆ, ನಾನು ಮಾತಾಡ್ತೀನಿ ಸುಮ್ಮನಿರು ಅಂತ ಸಮಾಧಾನ ಮಾಡೋಕ್ಕೆ ಹೇಳ್ತಾರೆ. ಮೋನಿಕಾ ಹೇಳ್ತಾರೆ, ಗೌರಿ ನನಗೆ ಯಾರ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ, ಹಾಗೆಯೇ ಈ ಮನೆ ಸೊಸೆ ನೀನು ಮಾತ್ರ ಅಲ್ಲ ಗೌರಿ, ನಾನು ಕೂಡ ನಿನ್ನ ಹಾಗೆ ಈ ಮನೆ ಸೊಸೆನೇ, ನಿನಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೆಯಲ್ಲಿ ನನಗೂ ಅಷ್ಟೇ ಅಧಿಕಾರ ಇದೆ. ಸರಿ, ನಾನು ಅತ್ತೆ ಜೊತೆ ಮಾತಾಡಿದೆ ನಿಜ, ಅದನ್ನು ನನ್ನ ಗಂಡ ಅನಿಕೇತ್, ನನ್ನ ಅತ್ತೆ ಚಂಚಲ ಕೇಳ್ತಾರೆ, ನೀವು ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀರಾ, ಹಾಗಂತ ನಾನು ಆಶಾ ಅತ್ತೆ ಕೇಳಿದೆ ನಿಜ, ಏನಾಯ್ತು ಇವಾಗ ಅಂತ ಮೋನಿಕಾ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಮೋನಿಕಾ ಏನು ಅಂದ್ಕೊಂಡಿದ್ಯಾ ನೀನು, ಅಷ್ಟಕ್ಕೂ ನೀನು ಇವಾಗ ಈ ಮನೆ ಸೊಸೆಯಾಗಿರ್ಬೋದು, ಆದರೆ ನಿನಗಿನ್ನ ಮುಂಚೆ ಈ ಮನೆಗೆ ಸೊಸೆಯಂದ್ರಾಗಿ ಬಂದಿರೋದು ನನ್ನ ಅಮ್ಮ ಸರಿತಾ, ನನ್ನ ಚಿಕ್ಕಮ್ಮ ಆಶಾ ಅವರು, ನಿನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನ್ನ ಅತ್ತೆ ಚಂಚಲನಿಗೆ ಮಾತ್ರ ಅಲ್ಲ, ನನ್ನಮ್ಮ ಚಿಕ್ಕಮ್ಮನ ಕೂಡ ಅದೇ ಅಧಿಕಾರ ಇದೆ, ಅವ್ರು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕಾಗತ್ತೆ ಅಂತ ವಿವೇಕ್ ಹೇಳ್ತಾರೆ. ಹಾಗೆ ವಿವೇಕು ಮಾತು ಮುಂದುವರಿಸ್ತಾ ಹೇಳ್ತಾರೆ, ಅನಿಕೇತ್ಗೆ ನಿನ್ನ ಹೆಂಡತಿ ಮೋನಿಕನ್ಗೆ ಹೇಗಿರಬೇಕು, ಯಾರ ಜೊತೆ ಯಾವ ಥರ ಮಾತಾಡಬೇಕು ಅಂತ ಹೇಳ್ಕೊಡು ಅನಿಕೇತ್ ಅಂತ ಹೇಳ್ತಾರೆ. ಅದಕ್ಕೆ ಚಂಚಲ ಎದ್ದವರು ಹೇಳ್ತಾರೆ, ಈಗ ಸಮಾಧಾನ ಆಯಿತಾ ಮೋನಿಕಾ ನಿನಗೆ, ಮನೆಯವರೆಲ್ಲರೂ ಎಷ್ಟು ಮಾತಾಡ್ತಾ ಇದ್ದಾರೆ, ಏನು ಅಂದ್ಕೊಂಡಿದ್ದೆ ನೀನು, ಆಶಾ ಹತ್ರ ಯಾಕೆ ಆ ಥರ ಮಾತಾಡಿದೆ, ಎಲ್ಲಿಗೆ ಹೋಗಿದ್ದೆ, ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗಿದ್ದೆ ಅಂತ ಏನು ಹೇಳಲಿಲ್ವಲ್ಲ, ನೀನು ನಿನಗಿಷ್ಟ ಬಂದಾಗಿರ್ತೀಯಾ, ಇಷ್ಟ ಬಂದಾಗ ಓಡಾಡ್ತೀಯಾ ಅಂತ ಚಂಚಲ ಕೇಳ್ತಾರೆ. ಅದಕ್ಕೆ ಮೋನಿಕಾ ಮನಸ್ಸಲ್ಲೇ ಅನ್ಕೊತಾರೆ, ಈ ಟೈಮಲ್ಲಿ ಶೂಟಿಂಗ್ ಹೋಗಿದ್ದೆ ಅಂದರೆ ಬೈತಾರೆ, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು, ಅದು ನನ್ನ ಫ್ರೆಂಡ್ ಮದುವೆ ಇತ್ತು ಅತ್ತೆ, ಹಾಗೆ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಚಂಚಲ ಅವರ ಅಮ್ಮ ಹೇಳ್ತಾರೆ, ಚಂಚಲ ನಿನಗೇನು ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ, ನಿನಗೆ ಎಲ್ಲ ವಿಷಯ ಗೊತ್ತಿದೆ ಅಂತ ನನಗೆ ಗೊತ್ತು ಚಂಚಲ, ಅವಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ ಎಲ್ಲ ನಿನಗೆ ಗೊತ್ತು, ಅನಿಕೇತ್ಗೂ ಕೂಡ ಗೊತ್ತು, ನೀನು ಮತ್ತು ಅನಿಕೇತ್ ಅವಳಿಗೆ ಸಹಾಯ ಮಾಡ್ತಾ ಇದ್ದೀರಾ, ಈಗ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಚಂಚಲ ಹೇಳ್ತಾರೆ, ಏನಮ್ಮ ಹೀಗೆ ಮಾತಾಡ್ತಾ ಇದೆಯಾ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ಹಾಗೆ ಇವಳು ಆಶಾ ಹತ್ರ ಏನು ಮಾತಾಡಿದಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಅಮ್ಮ, ಸರಿತಾತ್ಗೆ ಇದ್ರ ಬಗ್ಗೆ ಕೇಳಿದ್ಮೇಲೆ ನನಗೂ ಗೊತ್ತಾಗಿದ್ದಮ್ಮ ಅಂತ ಚಂಚಲ ಹೇಳ್ತಾರೆ. ಇನ್ನು ಗೌರಿ ಹೇಳ್ತಾರೆ, ಅಲ್ಲ ಮೋನಿಕಾ ಅಕ್ಕ, ನೀನು ಇಷ್ಟೆಲ್ಲ ಮಾತಾಡೋದಕ್ಕೆ ಮುಂಚೆ ನೀನು ತಪ್ಪು ಮಾಡಿರೋದನ್ನು ಒಪ್ಕೋ, ಹಾಗೆ ನೀನು ಈ ಮನೆಗೆ ಹೇಗೆ ಸೊಸೆಯಾಗಿ ಬಂದಿದ್ಯಾ ಅನ್ನೋದು ಗೊತ್ತಿದೆ ತಾನೆ,
ಇದೆಲ್ಲ ಗೊತ್ತಿದ್ರೂ ಕೂಡ ನೀನು ಆಶಾ ಅತ್ತೆ ಹತ್ರ ಯಾಕೆ ಈ ರೀತಿ ಮಾತಾಡಿದೆ? ನೀನು ಮಾಡಿದ ತಪ್ಪು ಅಕ್ಕ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ಮೋನಿಕಾ ಇದ್ದವ್ರು ಹೇಳ್ತಾರೆ, ಸಾಕು ನಿಲ್ಸೆ, ನೀನು ಮಾಡಿದ್ದೆಲ್ಲ ಸರಿ, ನಾನು ಮಾಡಿದ್ದೆಲ್ಲ ತಪ್ಪು ಅಂತ ನೀನು ಅಂದ್ಕೊಂಡಿರ್ಬೋದು, ಆದರೆ ನಾನು ಮಾಡಿದ್ದು ಸರಿ ಅನ್ನೋದು ನನಗೆ ಗೊತ್ತು. ಹಾಗೆ ನೀನು ಹೇಗೆ ಈ ಮನೆ ಸೊಸೆನೋ ನಾನು ಕೂಡ ಈ ಮನೆ ಸೊಸೆನೇ ಗೌರಿ, ಅದು ನೀನು ಮರಿಬೇಡ. ನೀನು ಕೂಡ ಈ ಮನೆಗೆ ಹೇಗೆ ಬಂದಿದ್ಯಾ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಗೌರಿ ಅಂತ ಮೋನಿಕಾ ಹೇಳ್ತಾರೆ. ಅದಕ್ಕೆ ಆಶಾ ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ಮೋನಿಕಾ ನೀನು? ನನ್ನ ಬಗ್ಗೆ ಮಾತಾಡಿದ್ರೂ ನಾನು ಪರವಾಗಿಲ್ಲ, ಏನು ಮಾತಾಡಿಲ್ಲ. ಆದರೆ ಗೌರಿ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಹೇಳಬೇಡ. ಯಾಕಂದರೆ ಗೌರಿಯಿಂದ ಈ ಮನೆಗೆ ತುಂಬ ಒಳ್ಳೆಯದಾಗಿದೆ. ಈ ಮನೆ ಸೊಸೆಯಾಗಿ ನೀನು ಬಂದಿರೋದು ಗೌರಿಯಿಂದ ಅನ್ನೋದನ್ನು ಮಾತ್ರ ನೀನು ಯಾವತ್ತೂ ಮರಿಬೇಡ. ಮದುವೆ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಗೌರಿ ಮನೆ ಸೊಸೆಯಾಗಿ ಬಂದಿದ್ದು ಅಂತ ಹೇಳ್ತಿದ್ಯಲ್ಲ, ಅಷ್ಟಕ್ಕೂ ನೀನು ಯಾಕೆ ಮದುವೆ ಮನೆ ಬಿಟ್ಟು ಹೋದೆ ಮೋನಿಕಾ? ನೀನು ಯಾರಾದ್ರೂ ಬಿಟ್ಟು ಹೋಗು ಅಂತ ಹೇಳಿದ್ರಾ? ಇಲ್ವಲ್ಲ ಅಂತ ಆಶಾ ಇದ್ದವರು ಗೌರಿ ಪರವಾಗಿ ಮಾತಾಡ್ತಾರೆ. ಅದಕ್ಕೆ ಮೋನಿಕಾ ಹೇಳ್ತಾರೆ, ಹೌದು, ನಾನು ಮದುವೆ ಮನೆ ಬಿಟ್ಟೋದೆ. ಅದೆಲ್ಲದಕ್ಕೂ ಕಾರಣ ಅನಿಕೇತ್ ಅವ್ರು ತಾನೆ. ಅದಾದಮೇಲೆ ಇದೆಲ್ಲ ಆಗಿದ್ದು ಅವರಿಂದನೇ ಅಲ್ವಾ? ಮತ್ತೆ ನನ್ನ ಮೇಲೆ ಗೂಬೆ ಕೂರಿಸ್ತೀರಾ ಅಂತ ಮೋನಿಕಾ ಹೇಳ್ತಾರೆ. ನಾನೇನೋ ಮದುವೆ ಮನೆ ಬಿಟ್ಟು ಹೋದೆ ಸರಿ, ನಾನು ಬಿಟ್ಟು ಹೋದ್ಮೇಲೆ ಯಾರಿಂದ ಗೌರಿ ಮತ್ತು ವಿವೇಕ್ ಮದುವೆ ಆಗಿದ್ದು ಅಂತ ಗೊತ್ತಾ ಅಂತ ಚಂಚಲ ಅವ್ರ ಮುಖ ನೋಡ್ತಾರೆ. ಅದಕ್ಕೆ ಚಂಚಲ ಹೇಳ್ತಾರೆ, ಈಗ ನನಗೆಲ್ಲ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ತಪ್ಪೆಲ್ಲ ಮಾಡಿ ಈಗ ಎಲ್ಲ ತಪ್ಪು ನಂದು ಮತ್ತು ಅನಿಕೇತ್ತು ಅಂತ ಹೇಳ್ತಾ ಇದೆಯಲ್ಲ, ಅಷ್ಟಕ್ಕೂ ನಾವೇನೋ ಮದುವೆ ಮಾಡಿಸಿದ್ವಿ, ಆದರೆ ನಿನ್ನನ್ನು ಮದುವೆ ಮನೆ ಬಿಟ್ಟು ಓಡಿ ಹೋಗು ಅಂತ ನಾವೇನು ಹೇಳಿರಲಿಲ್ಲ. ಹಾಗೆಯೇ ಅನಿಕೇತ್ ಕರೆದ್ರೂ ಕೂಡ ಅವ್ನು ಕರೆದ ತಕ್ಷಣ ನೀನು ಯಾಕೆ ಹೋಗಬೇಕಿತ್ತು? ನಿನ್ನ ತಪ್ಪಲ್ವಾ ಅಂತ ಚಂಚಲ ಮೋನಿಕಾ ಕೇಳ್ತಾರೆ. ಅದಕ್ಕೆ ಮೋನಿಕಾ ಬೇಜಾರಲ್ಲಿ ಹೇಳ್ತಾರೆ, ಹೌದು ಹೋದೆ, ಅವತ್ತು ಮಾಡಿದ್ದು ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಇಲ್ಲಾಂದರೆ ಇವತ್ತು ಗೌರಿ ಇರೋ ಜಾಗದಲ್ಲಿ ನಾನಿರ್ತಾ ಇದ್ದೆ. ಹಾಗೆ ಮನೆಯವರೆಲ್ಲರೂ ನನಗೂ ಕೂಡ ಇದೇ ಥರ ಗೌರವ ಮರ್ಯಾದೆ ಕೊಡ್ತಾಯಿದ್ರು. ಆದರೆ ಏನು ಮಾಡೋದು, ಈಗ ನನ್ನ ಜಾಗದಲ್ಲಿ ಗೌರಿ ಇದ್ದಾಳಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ಗೌರಿ ಮನೆ ಸೊಸೆಯಾಗಿ ಬಂದಿರೋದು ಈಗಷ್ಟೇ, ಆದರೆ ಗೌರಿಗೆ ಮಾತ್ರ ಎಲ್ಲ ಗೊತ್ತು, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಮನೆಯವರೆಲ್ಲರೂ ಗೌರಿ ಪರವಾಗಿ ಮಾತಾಡ್ತೀರಾ ಅಂತ ಮೋನಿಕಾ ಬೇಜಾರಲ್ಲಿ ಹೇಳ್ತಾಳೆ. ಆಗ ವಿವೇಕ್ ಇದ್ದವ್ರು ಹೇಳ್ತಾರೆ, ನೋಡು ಅನಿಕೇತ್, ನಿನ್ನ ಹೆಂಡತಿ ಎಷ್ಟೆಲ್ಲ ಮಾತಾಡ್ತಿದ್ದಾರೆ, ಆದರೂ ನೀನು ಸುಮ್ಮನೆ ನಿಂತಿದೆಯಲ್ಲ. ಈಗಲಾದರೂ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನಿನ್ನ ಹೆಂಡತಿಗೆ ಅರ್ಥ ಆಗೋ ಥರ ಹೇಳು ಅನಿಕೇತ್ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇದೆಲ್ಲ ಯಾಕೆ ಬೇಕಿತ್ತು? ನೋಡ್ದಾ ಎಷ್ಟೆಲ್ಲ ನಡೀತಾ ಇದೆ ಅಂತ ನೋಡು. ಈಗ ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ನನಗಂತೂ ನೀನು ಮದುವೆಗೆ ಹೋಗಿದ್ದೆ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಸುಳ್ಳು ಹೇಳ್ಬೇಡ ಅಕ್ಕ, ನಿಜ ಹೇಳು ಅಂತ ಗೌರಿ ಕೇಳ್ತಾರೆ. ಅದಕ್ಕೆ ಮೋನಿಕಾ ಹೇಳ್ತಾರೆ, ನೋಡು ಗೌರಿ, ಇದೆಲ್ಲ ನಿನಗೆ ಬೇಡದೇ ಇರೋ ವಿಷಯ, ಇದರಲ್ಲಿ ನೀನು ತಲೆ ಹಾಕ್ಬೇಡ. ಇದು ನನ್ನ ಜೀವನ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಇದನ್ನೆಲ್ಲ ಅನಿಕೇತ್ ಮತ್ತು ಚಂಚಲ ಅತ್ತೆ ಕೇಳ್ತಾರೆ. ಅದಕ್ಕೆ ಅವ್ರು ಕೇಳಿ ಆಗ ನಾನು ಉತ್ತರ ಕೊಡ್ತೀನಿ. ನೀನೇನು ಕೇಳೋ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಯಾರೇ ಆದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತ ಮೋನಿಕಾ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಮೋನಿಕಾ? ನೀನು ಈ ಮನೆ ಸೊಸೆ, ದೀನ ಬಂದು ಮನೆಯವರಾಗಿ ಇಲ್ಲಿ ಎಲ್ರಿಗೂ ಮಾತಾಡೋ ಅಂಥ ಅಧಿಕಾರ ಇದೆ. ಹಾಗೆ ಎಲ್ಲರೂ ಕೂಡ ಯಾರನ್ನೇ ಆಗಲಿ ಪ್ರಶ್ನೆ ಮಾಡೋ ಅಧಿಕಾರನೂ ಇದೆ ಅಂತ ವಿವೇಕ್ ಅಜ್ಜಿ ಹೇಳ್ತಾರೆ. ಅಷ್ಟಕ್ಕೂ ನಿಮ್ಮ ತಾತ ಏನಾದರೂ ಇಷ್ಟೆಲ್ಲ ಆಗ್ತಿರೋದನ್ನು ನೋಡ್ತಿದ್ರೆ ಏನು ಅನ್ಕೊತಾ ಇದ್ರೋ ಏನೋ, ಆದರೆ ನಮ್ಮ ಮನೆಯಲ್ಲಿ ಯಾವತ್ತೂ ಈ ಥರ ಯಾರೂ ಮಾತಾಡಿರಲಿಲ್ಲ. ನೀನು ಈ ಥರ ಮಾತಾಡ್ಬಿಟ್ಟಲ್ಲ ಮೋನಿಕಾ ಅಂತ ವಿವೇಕ್ ಅಜ್ಜಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಮೋನಿಕಾ ಮನಸ್ಸಲ್ಲೇ ಅನ್ಕೊತಾರೆ, ಅಯ್ಯೋ ಇಷ್ಟೆಲ್ಲ ಆಗಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಇನ್ನು ಶೂಟಿಂಗ್ ವಿಷಯ ಏನಾದರೂ ಗೊತ್ತಾದರೆ ಆಗ ಇನ್ನೇನೆಲ್ಲ ಹೇಳ್ತಾರೋ ಏನೋ, ನನಗಂತೂ ಒಂದೂ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಆಗ್ತಿರೋದಂತೂ ಗೌರಿ ಮತ್ತು ವಿವೇಕಿಂದನೇ. ಹಾಗೆ ಇವರಿಂದಾಗಿ ಈ ಮನೆಯಲ್ಲಿ ನಮಗೆ ಗೌರವನೇ ಇಲ್ಲದೇ ಇರೋ ಹಾಗಾಗಿದೆ. ನಿಜವಾಗ್ಲೂ ಅನಿಕೇತ್ ಆಗಲಿ, ಮನೆಯವರಾಗಲಿ ಅಥವಾ ನನ್ನ ಅತ್ತೆ ಆಗಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡ್ತಾ ಇರೋದು ಗೌರಿನೇ, ಎಲ್ಲ ಇವಳಿಂದನೇ ಆಗ್ತಾ ಇರೋದು ಅಂತ ಮೋನಿಕಾ ಕೋಪ ಮಾಡಿಕೊಂಡು ಗೌರಿಗೆ ಹೇಳ್ತಾರೆ. ಈಗ ಸಮಾಧಾನ ಆಯ್ತಾ ಗೌರಿ ನಿನಗೆ? ಇದಕ್ಕೋಸ್ಕರನೇ ಅಲ್ವಾ ನೀನು ಕಾಯ್ತಾ ಇದೆ? ಮನೆಯವರೆಲ್ಲರೂ ಈ ಥರ ಮಾತಾಡಬೇಕು, ಎಲ್ಲರೂ ನಿನ್ನ ಪರವಾಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ತಾನೇ? ನಿಜ ಆಯಿತು ನೋಡಿವಾಗ. ಯಾವತ್ತಿದ್ರೂ ಈ ಮನೆ ಸೊಸೆ ನೀನು ಮಾತ್ರ ಅಂತ ಮನೆಯವರೆಲ್ಲರೂ ಹೇಳ್ತಿದ್ದಾರೆ, ಆದರೆ ಯಾರೂ ಕೂಡ ನನ್ನ ಪರವಾಗಿ ಮಾತಾಡ್ತಿಲ್ಲ. ಈಗ ನಿನಗೆ ಖುಷಿಯಾಗಿರ್ಬೇಕಲ್ವಾ, ನೀನು ಅಂದ್ಕೊಂಡಿದ್ದೆಲ್ಲ ಆಯ್ತಲ್ಲ ಅಂತ ಮೋನಿಕಾ ಗೌರಿ ಹತ್ರ ಹೇಳ್ತಾರೆ. ಆಗ ಗೌರಿ ಇದ್ದವ್ರು ಹೇಳ್ತಾರೆ, ಇಲ್ಲ ಅಕ್ಕ, ಮೊದಲು ನೀನು ಈ ಮನೆಯವ್ರು ಏನು ಹೇಳಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊ, ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಗೌರಿ ಹೇಳಿ ಹೋಗ್ತಾರೆ. ಇನ್ನು ಇದಿಷ್ಟು ಗೌರಿ ಕಲ್ಯಾಣ ಧಾರಾವಾಹಿನಲ್ಲಿ ನಾಳೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತಪ್ಪದೇ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.